ಓಂ ನಮಃ ಶಿವಾಯ. ಒಂದು ಮರ ಗಟ್ಟಿ ಆಗಬೇಕು ಅಂದರೆ ಗಾಳಿ, ಮಳೆ, ಬಿರುಗಾಳಿ ಎಲ್ಲನೂ ಬರಬೇಕಂತೆ. ಆ ಥರ ಒಂದು ಪ್ರತಿಕೂಲ ಪರಿಸ್ಥಿತಿಗಳನ್ನ ಎದುರಿಸಿದಾಗಲೇ ಮಾತ್ರನೇ ಆ ಮರ ತುಂಬ ಎತ್ತರಕ್ಕೆ ಬೆಳೆಯುತ್ತಂತೆ. ಹಾಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲೂ ಅಷ್ಟೇ ಸ್ಪರ್ಧೆ, ಪ್ರತಿಕೂಲ ಪರಿಸ್ಥಿತಿಗಳು ಇದ್ದಾಗಲೇ ಆ ವ್ಯಕ್ತಿ ಸ್ಟ್ರಾಂಗ್ ಆಗಿ ತುಂಬ ಎತ್ತರ ಬೆಳೀಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ರೀತಿಯಾದ ಒಂದು ಭಾವ ಈ ವರ್ಷ 2024 ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದು ಹೇಗೆ ನನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸನ್ನಸ್ವಾಮಿ. 2024ರಲ್ಲಿ ಕನ್ಯಾ ರಾಶಿಯವರಿಗೆ ಶನಿಯು ಷಷ್ಠ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಷಷ್ಠ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಯಾವುದು ದೀರ್ಘಕಾಲದಿಂದ ರೋಗದಿಂದ ಬಳಲ್ತಾ ಇದ್ದೀರಾ, ದೀರ್ಘ ವ್ಯಾಧಿಯಿಂದ ಬಳಲ್ತಾ ಇದ್ದೀರಾ, ಖಂಡಿತ ನಿಮಗೆ ಅದರಿಂದ ಮುಕ್ತಿಯನ್ನು ಶನಿ ಭಗವಾನ್ ಕೊಡ್ತಾರೆ. ಹಾಗೆ ಯಾರು ಲಿಟಿಗೇಷನ್ನು, ಕಾನೂನು, ಕೋರ್ಟ್ ತಗಾದೆಗಳಲ್ಲಿದ್ದೀರ, ಈ ಒಂದು ಮೊದಲ 6 ತಿಂಗಳಲ್ಲಿ ಜೂನ್ ಒಳಗಡೆ ನಿಮಗೆ ಖಂಡಿತ ನಿಮಗೆ ವಿಜಯವನ್ನು ತಂದುಕೊಡ್ತಾರೆ. ಹಾಗೆ ಲೋನ್ಸ್ ಯಾರು ಮಾಡ್ಕೊಂಡಿದ್ದೀರಾ, ನಿಮಗೆ ಋಣಬಾಧೆಯಿಂದ ಶನಿ ಭಗವಾನ್ ಮುಕ್ತಿಯನ್ನು ಕೊಡ್ತಾರೆ. ಆದರೆ ಅದಕ್ಕೆ ಸತತ ಪ್ರಯತ್ನ ಹಾಗೆ ಡಿಸಿಪ್ಲೈನನ್ನು ನೀವು ರೂಢಿಸ್ಕೋಬೇಕಾಗತ್ತೆ. ಮೇ ನಂತರ ಸ್ವಲ್ಪ ಶನಿಯ ಪ್ರಭಾವ ನಿಮಗೆ ಪಂಚಮ ಭಾವದಲ್ಲಿ ಬೀಳುತ್ತೆ. ಅಂದರೆ ಜುಲೈಯಿಂದ ನವೆಂಬರ್ 15ರವರೆಗೂ ಅಂದರೆ 4 ತಿಂಗಳು ಪಂಚಮ ಭಾವದ ಮೇಲೆ ಶನಿಯ ಒಂದು ಎಫೆಕ್ಟ್ಸ್ ಇರೋದ್ರಿಂದ ನಿಮಗೆ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಕೆಲವೊಂದು ಇನ್ವೆಸ್ಟ್ಮೆಂಟ್ಗಳಲ್ಲಿರ್ಬೋದು, ಶೇರ್ ಮಾರ್ಕೆಟ್, ಕ್ರಿಯೇಟಿವಿಟಿ ಫೀಲ್ಡಲ್ಲಿರೋರಿಗೆ ಸ್ವಲ್ಪ ಹಿನ್ನಡೆಯನ್ನು ನೀವು ಅನುಭವಿಸ್ಬೋದು ಈ 4 ತಿಂಗಳು. ಈ 4 ತಿಂಗಳು ಯಾವುದೇ ರೀತಿಯಾದ ಒಂದು ಮೇಜರ್ ಡಿಸಿಷನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಯಾವುದೇ ರೀತಿಯಾದ ಒಂದು ಬಿಗ್ ಇನ್ವೆಸ್ಟ್ಮೆಂಟು ಬೇಡ. ನವೆಂಬರ್ 15 ನಂತರ ಮತ್ತೆ ಶನಿಯು ಷಷ್ಠ ಭಾವಕ್ಕೆ ಮಾರ್ಗಿ ಆಗ್ತಾರೆ. 4 ತಿಂಗಳು ವಕ್ರವಾಗಿರ್ತಾರೆ. ಮತ್ತೆ ಶನಿಯು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ. ಹಾಗೆ ಗುರುವು ನಿಮಗೆ ಕನ್ಯಾ ರಾಶಿಯವರಿಗೆ ಅಷ್ಟಮ ಭಾವ ಮತ್ತು ನವಮ ಭಾವದಲ್ಲಿ ಈ ವರ್ಷ ಪೂರ್ತಿ ಸಂಚಾರ ಮಾಡ್ತಾರೆ. ಅಪ್ ಟು ಏಪ್ರಿಲ್ವರೆಗೂ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಮೇಯ್ನ್ ಏನಂತ ಹೇಳಿದ್ರೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ, ಮಧುಮೇಹ ಸಮಸ್ಯೆ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರಿ. ಊಟ ತಿಂಡಿಯಲ್ಲಿ ಕ್ರಮಬದ್ಧತೆಯನ್ನು ಅನುಸರಿಸಬೇಕಾಗತ್ತೆ. ಹಾಗೆ ಒಂದು ನಿಮಗೆ ಆಕಸ್ಮಿಕ ಧನ ಪ್ರಾಪ್ತಿ ಅನ್ನೋದು ಏಪ್ರಿಲ್ ಒಳಗಡೆ ನಿಮಗೆ ಕಂಡು ಬರುತ್ತೆ. ಹಾಗೆ ಮೇಯಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಭಾಗ್ಯ, ದೈವ ಬಲ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾರೆ. ಸೊ ಭಾಗ್ಯಸ್ಥಾನದ ಸಂಚಾರ ಮಾಡಬೇಕಾದ್ರೆ ನಿಮಗೆ ತಂದೆಯಿಂದ ಸಹಕಾರ ಸಿಗುತ್ತೆ. ಹಾಗೆ ದೈವ ಬಲ ನಿಮಗೆಲ್ಲ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಸಿಗುತ್ತೆ. ಹಾಗೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ದೀರಾ, ಮತ್ತು ಹಾಗೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಇದ್ದಾರೆ, ಯಾರು PhD, MS, MPhil ಈ ಥರ ಯಾರು ಮಾಡಬೇಕು ಅಂತ ಇದ್ದಾರೆ, ಖಂಡಿತ ಕನ್ಯಾ ರಾಶಿಯವರು ಪ್ರಯತ್ನ ಮಾಡಿ. ನಿಮಗೆ ಒಂದು ಮೇಯಿಂದ ಗುರುವು ನಿಮಗೆ ಸಾಥ್ ನೀಡ್ತಾರೆ. ಹಾಗೆ ನಿಮಗೆ ಮೇ ನಂತರ ವಿಶೇಷವಾಗಿ ಒಂದು ಧಾರ್ಮಿಕ ಕ್ಷೇತ್ರಗಳನ್ನು ನೋಡುವ, ದರ್ಶಿಸುವ ಯೋಗ ಇದೆ, ನೀವು ಮಾಡಿ. ಹಾಗೆ ನಮ್ಮ ಧರ್ಮ ಮಾರ್ಗದಲ್ಲಿ ನಡೆದಷ್ಟು ನಿಮಗೆ ದೈವ ಸಾಥ್ ಕೊಡುತ್ತೆ. ಗುರು ಹಿರಿಯರನ್ನ ನೀವು ಎಷ್ಟು ಗೌರವ ನೀಡಿದಷ್ಟು ಗುರು ನಿಮಗೆ ಹೆಚ್ಚಿನ ಫಲಗಳನ್ನ ಕೊಡ್ತಾನೆ. ಸೊ ಹಾಗಾಗಿ ನಿಮಗೆ ಮತ್ತೆ ಈ ಫಾರಿನ್ನು, MNC ಕಂಪ್ನೀಗಳಲ್ಲಿ ಯಾರು ಕೆಲಸ ಮಾಡ್ತಿದ್ರೆ ನಿಮಗೆ ಒಂದು ಅದೃಷ್ಟ ನಿಮ್ಗೆ ಸಾಥ್ ಕೊಟ್ಟು ಪ್ರಮೋಷನ್ನು, ಬಡ್ತಿ, ಧನಲಾಭ ಅನ್ನೋದು ಈ ವರ್ಷ ನಿಮಗೆ ಜಾಸ್ತಿ ಸಿಗುತ್ತೆ. ಗುರುವು ಭಾಗ್ಯದಿಂದ ನಿಮಗೆ ದ್ವಿತೀಯ ಭಾವವನ್ನು, ಚತುರ್ಥ ಭಾವವನ್ನು ದೃಷ್ಟಿ ಮಾಡ್ತಾರೆ. ಸೊ ವ್ಯಯಸ್ಥಾನವನ್ನು ದೃಷ್ಟಿ ಮಾಡ್ತಾರೆ. ಹಾಗೆ ಈ ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೋಸ್ಕರ ಖರ್ಚು ಬರುವ ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲೂ ನಾನು ಹೇಳ್ದಂಗೆ ಜುಲೈಯಿಂದ ನವೆಂಬರಲ್ಲಿ ಸ್ವಲ್ಪ ಕಿರಿಕಿರಿ, ಮಕ್ಕಳ ಆರೋಗ್ಯ ವಿಚಾರಕ್ಕೆ, ಮಕ್ಕಳ ಹೇಳಿದ ಮಾತು ಸ್ವಲ್ಪ ಕೇಳೋದಿಲ್ಲ. ಆ ಒಂದು ಸಮಯದಲ್ಲಿ ಹೆಚ್ಚಿನ ಖರ್ಚುಗಳಿರ್ಬೋದು, ಒಂದು ಸ್ವಲ್ಪ ಟೆನ್ಷನ್ ಅನ್ನೋದು ಇರುತ್ತೆ. ಅದರ ನಂತರ ನಿಮಗೆ ಅಷ್ಟು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇರೋದಿಲ್ಲ. ಹಾಗೆ ಈ ಮನಿ ಫ್ಲೋ ಅನ್ನೋದು ನಿಮಗೆ ಅದೇ ರೀತಿ ಇರುತ್ತೆ. ಏನಾಗುತ್ತೆ, ಗುರುವು ಯಾವ ಭಾವವನ್ನು ನೋಡ್ತಾರೆ, ಯಾವ ಸ್ಥಾನ ನೋಡ್ತಾರೆ, ಆ ಸ್ಥಾನವನ್ನು ವೃದ್ಧಿ ಮಾಡ್ತಾರೆ. ಹೇಗೆ ದೀಪ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಜ್ವಲಿಸ್ತೋ ಹಾಗೆ ಗುರು ನೋಡೋ ಮನೆಯನ್ನು ಪ್ರಜ್ವಲಿಸ್ತಾರೆ, ವೃದ್ಧಿ ಮಾಡ್ತಾರೆ. ದ್ವಿತೀಯ ಭಾವನ ಮಾಡೋದ್ರಿಂದ ಯಾರು ಈ ಗಾಯನ ಕ್ಷೇತ್ರ, ಹಾಗೆ ಲೆಕ್ಚರು, ಹಾಗೆ ಮಾತಿನಿಂದ ಹಣ ಗಳಿಸೋದು,
ಈ ಕ್ಷೇತ್ರಗಳಲ್ಲಿದ್ದೀರಾ, ಆಭರಣ ತಯಾರಿಕೆ ಅಥವಾ ರತ್ನಗಳು ವ್ಯಾಪಾರ ಈ ಥರದಿದ್ದರೆ ಇವ್ರಿಗೆ ಖಂಡಿತ ಒಳ್ಳೆಯ ಧನಲಾಭವಿದೆ. ಗುರುವಿನ ದೃಷ್ಟಿ ದ್ವಿತೀಯ ಭಾವದ ಮೇಲೆ ಬೀಳ್ತಾ ಇದೆ. ಹಾಗೆ ಚತುರ್ಥ ಭಾವದ ಮೇಲೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಮನೆಯಲ್ಲಿ ರಿನೋವೇಷನ್ ಕೆಲಸಕ್ಕೆ, ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೋಸ್ಕರ ನೀವು ಮನೆಯನ್ನು ಒಂದು ಅಲಂಕಾರಗೊಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ರಾಹು ನಿಮಗೆ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಹೇಳಿದಾಗೆ ಪ್ರತಿಕೂಲ ಸ್ಪರ್ಧೆಗಳು ಇದ್ದಾಗಲೇ ಮಾತ್ರ ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಆಗೋದು ಅಂತ. ಸಪ್ತಮ ಭಾವವನ್ನು ನಾವು ಅಪೋಸಿಟ್ ಭಾವ ಅಂತ ಹೇಳ್ತೀವಿ. ಕಳತ್ರ ಭಾವ ಪಾರ್ಟ್ನರ್ಶಿಪ್ ಹೌಸ್ ಅಂತ. ಬಿಸ್ನೆಸ್ ಅಥವಾ ದಾಂಪತ್ಯ ಜೀವನ, ಈ ಪಾರ್ಟ್ನರ್ಸ್ ಬಿಸ್ನೆಸ್ ಅಲ್ಲಿ ಈ ಹೊಸ ಒಂದು ಆಫರ್ಸ್ ಇರ್ಬೋದು, ಹೊಸ ವ್ಯಕ್ತಿಗಳು ಯಾರೇ ಇರ್ಬೋದು ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಗುರು ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ. ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಯಾವುದೇ ಕಾಂಟ್ರಾಕ್ಟ್ ಇರ್ಬೋದು, ಅಗ್ರಿಮೆಂಟ್ ಇರ್ಬೋದು, ಸೈನ್ ಮಾಡಬೇಕಾಗುತ್ತೆ. ರಾಹು ಇದ್ದಾಗ ಆ ಸ್ಥಾನದಲ್ಲಿ ಮೋಸಗೊಳ್ಳುವ, ಭ್ರಮೆಗೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ದಾಂಪತ್ಯ ಜೀವನದಲ್ಲಿ ನಿಮಗೆ ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಗ್ಯಾಜೆಟ್ಗಳೇನಿದೆ ಇದರಿಂದ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಅದರಿಂದಾಗಿ ಅನುಮಾನಗಳು ಹುಟ್ಟಿ ದಾಂಪತ್ಯಗಳಲ್ಲಿ ಸಂಶಯ ಮೂಡಿ ಒಂದು ವಿರಸಕ್ಕೆ ಕಾರಣವಾಗುವ ಸಾಧ್ಯತೆ ಇರೋದ್ರಿಂದ ಆದಷ್ಟು ನೀವು ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಬೇಡಿ. ಹಾಗೆ ಯಾರೇ ಒಂದು ನಿಮ್ಮ ಮಧ್ಯೆ ಹೊಸ ವ್ಯಕ್ತಿಗಳ ಆಗಮನ ಆಗ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಮಧ್ಯೆ ಒಂದು ನಂಬಿಕೆ, ವಿಶ್ವಾಸ ಅನ್ನೋದು ಜಾಸ್ತಿ ಇರಲಿ. ಹಾಗೆ ಯಾರು ಮಾರ್ಕೆಟಿಂಗ್ ಇದ್ದೀರಾ, ಸೇಲ್ಸ್ ಇದರಲ್ಲಿದ್ದೀರಾ, ಯಾರು ಫುಡ್ ಆ್ಯಂಡ್ ಎಜುಕೇಷನ್ ಈ ಡಿಪಾರ್ಟ್ಮೆಂಟ್ಗಳ ಕೆಲಸ ಮಾಡ್ತಾರೆ, ನಿಜವಾಗ್ಲೂ ರಾಹು ಇವರಿಗೆ ಸಾಥ್ ಮಾಡ್ತಾರೆ. ಮೇ ನಂತರ ಖಂಡಿತ ಸಾಥ್ ಕೊಡ್ತಾರೆ, ಒಂದು ಹೆಚ್ಚಿನ ಧನಲಾಭವನ್ನು ತಂದು ಕೊಡ್ತಾರೆ. ಹಾಗೆ ಕೇತುವು ನಿಮ್ಮ ಮನೆಯಲ್ಲೇ ಸಂಚಾರ ಮಾಡ್ತಾರೆ. ವರ್ಷ ಪೂರ್ತಿ ಕನ್ಯಾ ರಾಶಿಯಲ್ಲೇ ಕೇತು ಗ್ರಹ ಇರ್ತಾರೆ. ಸೊ ಕೇತು ಕನ್ಯಾ ರಾಶಿಯಲ್ಲಿದ್ದಾಗ ಒಂದು ರೀತಿ ವೈರಾಗ್ಯ ಭಾವನ ಮೂಡುತ್ತೆ. ಎಷ್ಟು ಮಾಡಿದ್ರು ಅಷ್ಟೇನೆ, ಓಕೆ ನಡ್ಕೊಂಡು ಹೋಗ್ಲಿ ಜೀವನ, ಈ ರೀತಿಯಾದ ಒಂದು ಭಾವ ಮೂಡುತ್ತೆ. ಹಾಗೆ ಶಾರ್ಪ್ ಎಡ್ಜಸ್ ಇರುವಂಥ ಯಾವುದೇ ಥಿಂಗ್ಸ್ಗಳ ಬಗ್ಗೆ ಹುಷಾರಾಗಿರಿ. ಅದರಿಂದ ಏಟ್ ಮಾಡ್ಕೊಳ್ಳುವ ಸಾಧ್ಯತೆ ಇರುತ್ತೆ, ತಲೆಗೆ ಏಟ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೆ ನಾಯಿಗಳು, ಈ ಇನ್ಸೆಕ್ಟ್ಸ್, ಕ್ರಿಮಿಕೀಟಗಳು ಇರುತ್ತಲ್ಲ, ಅದು ಅವರಿಂದ ಸ್ವಲ್ಪ ನಿಮಗೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಅವುಗಳ ಬಗ್ಗೆ ಎಚ್ಚರಿಕೆಯಿಂದ ಸ್ವಲ್ಪ ಏನಾರು ಆಯಿತು ಅಂದರೆ ಇಮಿಡಿಯೇಟಾಗಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಸರಿ ಮಾಡಿಕೊಳ್ಳಿ. ಹಾಗೆ ಈ ಸಪ್ತಮ ಭಾವ, ಲಗ್ನ ಭಾವದ ಮೇಲೆ ರಾಹು ಕೇತುಗಳ ಆಕ್ಸಿಸ್ ಇರೋದ್ರಿಂದ ಆದಷ್ಟು ಈ ವರ್ಷ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಂಡ್ಬರೋದು, ಹಾಗೆ ಕಾಳಹಸ್ತಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಈ ಒಂದು ದುಷ್ಪ್ರಭಾವಗಳು ಕಡಿಮೆ ಆಗ್ತಾ ಬರ್ತವೆ. ಹಾಗೆ ಕೇತು ಏನು ಮಾಡ್ತಾರೆ, ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವವನ್ನು ಸಿಂಕ್ ಮಾಡ್ತಾರೆ, ಅಂದರೆ ಕನ್ಸ್ಟ್ರೈನ್ ಮಾಡ್ತಾರೆ. ರಾಹು ಅಟ್ಯಾಚ್ಮೆಂಟು, ಮೋಹ ಮತ್ತು ಭ್ರಮೆ ಹುಟ್ಟಿಸುವಂಥ ಗ್ರಹ. ಕೇತು ಬಂದ್ಬಿಟ್ಟು ಡಿಟ್ಯಾಚ್ಮೆಂಟ್ ಪ್ಲಾನೆಟು. ಯಾವ ಭಾವಕ್ಕೆ ಹೋಗ್ತಾರೆ ಆ ಭಾವಕ್ಕೆ ಮುಕ್ತಿ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ಮೋಕ್ಷಕಾರಕ ಗ್ರಹ ಅಂತ ಕೊಡ್ತಾರೆ. ಲಗ್ನದಲ್ಲೇ ಇದ್ದಾಗ ನಿಮಗೆ ಸ್ವಲ್ಪ ಆಧ್ಯಾತ್ಮದ ಬಗ್ಗೆ, ಜೀವನದ ಬಗ್ಗೆ ಆಸಕ್ತಿ ಮೂಡ್ತಾ ಹೋಗುತ್ತೆ. ಸೊ ನೀವು ಮೊದಲ ಒಂದು 4 ತಿಂಗಳು ಗುರುವಿನ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಶಿರಡಿ ಸಾಯಿಬಾಬಾ ಇರ್ಬೋದು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಭೇಟಿ ಕೊಡಿ. ಹಾಗೆ ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ. ಹಾಗೆ ರಾಹು ಕೇತುಗಳಿಗೆ ನೀವು ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಸ್ವಲ್ಪ ದೊಡ್ಡದಾಗಿರುತ್ತೆ, ಕಷ್ಟ ಆಗುತ್ತೆ ಅನ್ನೋರು ಪ್ರತಿನಿತ್ಯ ನೀವು ಅಮ್ಮನವರ ಬೀಜ ಮಂತ್ರವನ್ನು ಪಠನೆ ಮಾಡಿ. ಓಂ ಭ್ರೀಂ ದುಂ ದುರ್ಗಾಹೇ ನಮಃ ಪ್ರತಿನಿತ್ಯ 108 ಬಾರಿ ಈ ಮಂತ್ರ ಪಠಿಸೋದ್ರಿಂದ ಈ ರಾಹು ಕೇತುಗಳ ದುಷ್ಪ್ರಭಾವಗಳು ಕಡಿಮೆ ಆಗಿ ನೀವು ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಪಡಿಬೋದು. ಹಾಗೆ ಮನೆ ಹತ್ರ ಇರ್ಬೋದು, ನಿಮ್ಮ ಆಫೀಸ್ ಹತ್ರ ಇರ್ಬೋದು, ಸಾಧ್ಯ ಆದಷ್ಟು ನಾಯಿಗಳಿಗೆ ಆಹಾರ ನೀಡ್ತಾ ಬನ್ನಿ. ಹಾಗೆ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಸಮರ್ಪಿಸೋದು, ಅರ್ಕಪುಷ್ಪವನ್ನು ಸಮರ್ಪಿಸೋದ್ರಿಂದ ಕೇತುವಿನ ನೆಗೆಟಿವ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗಿ ನೀವು ಶುಭ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್ ಕನ್ಯಾ ರಾಶಿಯವರಿಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.